ಧೈರ್ಯ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯುವ ಧನುರಾಶಿಯವರೇ, 2026 ಹತ್ತಿರ ಬರುತ್ತಿದೆ ಅಲ್ಲವೇ? ಅದರ ಮುಂಚೆ ಈ 45 ದಿನಗಳು ನಿಮ್ಮ ಬದುಕಿನ ದಿಕ್ಕನ್ನು ಬದಲಾಯಿಸುವ ಕಾಲ. ಈ ವರ್ಷದಲ್ಲಿ ನೀವು ಎಷ್ಟು ಏರಿಳಿತಗಳನ್ನು ನೋಡಿದ್ದೀರಿ ಗೊತ್ತಾ? ಯಾವ್ಯಾವರು ನಂಬಿಕೆ ಕೊಟ್ಟರೂ, ಯಾವ್ಯಾವರು ನಿರಾಸೆ ಮಾಡಿದರು, ಯಾವ ಕನಸುಗಳು ಸಾಕಾರವಾದವು, ಯಾವವು ತಾತ್ಕಾಲಿಕವಾಗಿ ನಿಂತವು, ಇವೆಲ್ಲದಕ್ಕೂ ಉತ್ತರ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತದೆ. ವಿಡಿಯೋ ಪ್ರಾರಂಭ ಮಾಡುವ ಮೊದಲು ನಿಮ್ಮ ರಾಶಿಯ ಅಧಿಪತಿಯಾದ ಗುರುಗ್ರಹ ಮತ್ತು ನಿಮ್ಮ ಅದೃಷ್ಟ ದೇವತೆಯಾದ ಶ್ರೀ ವಿಷ್ಣು ಮತ್ತು ಶ್ರೀ ಗುರುದೇವರ ಹೆಸರುಗಳನ್ನು ಕಾಮೆಂಟ್ ಮಾಡುವುದರ ಮೂಲಕ ಈ ಶುಭಯಾತ್ರೆಯನ್ನು ಪ್ರಾರಂಭಿಸೋಣ ಬನ್ನಿ. ನೀವು ಧನುರಾಶಿಯವರು. ನಿಮ್ಮ ಸ್ವಭಾವವೇ ಸತ್ಯದ ಹುಡುಕಾಟ. ನಿಮ್ಮೊಳಗಿನ ಬೆಳಕು ಯಾವಾಗಲೂ ನಿಮಗೆ ದಾರಿದೀಪವಾಗಿರುತ್ತದೆ. ನೀವು ನಂಬಿಕೆಯುಳ್ಳವರು, ಆದರೆ ಕೇವಲ ಅಂಧನಂಬಿಕೆಯಲ್ಲ, ತತ್ವಜ್ಞಾನದಿಂದ ತುಂಬಿದ ನಂಬಿಕೆ. ನೀವು ಬದುಕನ್ನು ಧರ್ಮದ ದೃಷ್ಟಿಯಿಂದ ನೋಡುವವರು, ಪ್ರತಿಕ್ರಿಯೆಗೂ ಅರ್ಥವಿದೆ ಎಂಬುದನ್ನು ಅರಿಯುವವರು. ನಿಮ್ಮ ವ್ಯಕ್ತಿತ್ವ ಉತ್ಸಾಹದಿಂದ ತುಂಬಿರುವುದು. ನೀವು ಯಾವ ಕೆಲಸ ಮಾಡಿದರೂ ಅದರಲ್ಲಿ ಹೃದಯದಿಂದ ತೊಡಗುವಿರಿ. ನೀವೊಬ್ಬರು ಉನ್ನತ ಗುರಿಗಳನ್ನು ಹೊಂದಿರುವವರು, ದೊಡ್ಡ ಕನಸು ಕಾಣುವವರು, ಆದರೆ ಅದನ್ನು ಸಾಕಾರಗೊಳಿಸಲು ನಿರಂತರ ಶ್ರಮಿಸುವವರು. 2025 ವರ್ಷ ನಿಮಗೆ ಪರೀಕ್ಷೆಯ ವರ್ಷವಾಗಿತ್ತು. ಗುರುಗ್ರಹನ ಬದಲಾವಣೆಗಳು ನಿಮ್ಮ ಜೀವನದ ಹಲವಾರು ಕ್ಷೇತ್ರಗಳಲ್ಲಿ ಪರಿಣಾಮ ಬೀರಿದವು. ಕೆಲವರಿಗೆ ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳು ಬಂದರೂ, ಕೆಲವರಿಗೆ ಹಳೆಯ ಕೆಲಸದಲ್ಲಿ ಅಸಮಾಧಾನ. ಕೆಲವರು ತಮ್ಮ ಧರ್ಮ, ಆಧ್ಯಾತ್ಮಿಕತೆ ಮತ್ತು ಒಳಗಿನ ಶಾಂತಿಯನ್ನು ಪುನಃ ಹುಡುಕಲು ಪ್ರಯತ್ನಿಸಿದರು. ಈ ವರ್ಷದಲ್ಲಿ ನೀವು ಅರಿತ ಒಂದು ಮಹತ್ವದ ಪಾಠ ಎಂದರೆ, ಯಶಸ್ಸು ಹೊರಗಿನ ಪ್ರಯತ್ನದಿಂದ ಮಾತ್ರ ಅಲ್ಲ, ಒಳಗಿನ ಶಾಂತಿಯಿಂದಲೂ ಬರುತ್ತದೆ. ಕೆಲವು ಸಂದರ್ಭಗಳಲ್ಲಿ ಅತಿ ಹೆಚ್ಚು ಓಟದಲ್ಲಿ ನೀವು ಸ್ವತಃ ನಿಮ್ಮನ್ನೇ ಮರೆತಿದ್ದೀರಿ. ಆದರೆ ಈ ವರ್ಷವು ನಿಮಗೆ ನಿಲ್ಲು, ಉಸಿರೆಳೆ, ಆತ್ಮವನ್ನು ಕೇಳು ಎಂಬ ಸಂದೇಶ ನೀಡಿದೆ. ಆರ್ಥಿಕವಾಗಿ ಈ ವರ್ಷದಲ್ಲಿ ಪ್ರಾರಂಭದಲ್ಲಿ ಅಸ್ಥಿರತೆ ಇದ್ದರೂ ಮಧ್ಯಭಾಗದಿಂದ ಸ್ಥಿತಿಯಲ್ಲಿ ಸುಧಾರಣೆ ಕಂಡಿದೆ. ಕೆಲವರು ಹೊಸ ಹೂಡಿಕೆ, ಹೊಸ ವ್ಯಾಪಾರ ಅಥವಾ ಹೊಸ ಉದ್ಯೋಗದ ಮೂಲಕ ಬೆಳವಣಿಗೆ ಕಂಡಿದ್ದಾರೆ. ನೀವು ಶ್ರಮಿಸಿದ ಪ್ರತಿಯೊಂದು ಕೆಲಸವೂ ನಿಧಾನವಾಗಿ ಫಲ ನೀಡುತ್ತಿದೆ. ವೃತ್ತಿ ಜೀವನದಲ್ಲಿ ಈ ವರ್ಷ ಕೆಲವೊಮ್ಮೆ ಯಾರೂ ನಿಮ್ಮ ಪ್ರಯತ್ನಗಳನ್ನು ಅರ್ಥ ಮಾಡಿಕೊಳ್ಳದೆ ನಿಮಗೆ ಅಡ್ಡಿಯಾಗಿರುವಂತೆ ತೋರಿಯಿರಬಹುದು. ಆದರೆ ನಿಮ್ಮ ಧೈರ್ಯವೇ ನಿಮ್ಮ ಶಕ್ತಿ. ನೀವು ಸೋಲನ್ನು ಸ್ವೀಕರಿಸುವುದಿಲ್ಲ, ಅದನ್ನು ಪಾಠವನ್ನಾಗಿ ಪರಿವರ್ತಿಸುತ್ತೀರಿ. 2025 ನಿಮಗೆ ಇದೇ ಕೌಶಲ್ಯ ಕಲಿಸಿದೆ. ಕುಟುಂಬ ಮತ್ತು ಸಂಬಂಧಗಳ ವಿಚಾರದಲ್ಲಿ ಈ ವರ್ಷ ಕೆಲವು ಬಿಕ್ಕಟ್ಟುಗಳು ಕಂಡುಬಂದಿರಬಹುದು. ಕೆಲವರು ತಮ್ಮ ಮಾತಿನಿಂದ ನೋವಿಗೆ ಗುರಿಯಾಗಿರಬಹುದು, ಕೆಲವರು ದೂರವಾಗಿರಬಹುದು. ಆದರೆ ನೀವು ನಿಷ್ಠೆಯಿಂದ ಸಂಬಂಧ ಉಳಿಸುವ ಪ್ರಯತ್ನ ಮಾಡಿದ್ದೀರಿ. ನಿಮ್ಮ ಹೃದಯ ಪ್ರಾಮಾಣಿಕ, ಆದ್ದರಿಂದ ನಿಮ್ಮ ಪ್ರೀತಿ ನಿಧಾನವಾಗಿ ಮರಳಿ ಬರುತ್ತಿದೆ. ಪ್ರೇಮ ಜೀವನದಲ್ಲಿ ಈ ವರ್ಷ ನಿಮಗೆ ಸ್ಪಷ್ಟತೆ ತರಿತು. ನೀವೀಗ ಅರಿತಿದ್ದೀರಿ, ನಿಜವಾದ ಪ್ರೀತಿ ಎಂದರೆ ಸ್ವಾತಂತ್ರ್ಯ ಮತ್ತು ಗೌರವ. ನೀವು ಯಾರಿಗಾದರೂ ಪ್ರೀತಿಸಿದರೆ ಅದು ನಿಷ್ಠೆಯಿಂದ, ಹೃದಯದಿಂದ. ಆದರೆ 2025 ನಿಮಗೆ ನಿಮ್ಮ ಸ್ವಂತ ಶಾಂತಿಯೂ ಮುಖ್ಯ ಎಂಬ ಅರಿವನ್ನು ನೀಡಿದೆ. ಆರೋಗ್ಯದ ದೃಷ್ಟಿಯಿಂದ ಕೆಲವರಿಗೆ ಶಕ್ತಿಹೀನತೆ, ಒತ್ತಡ ಅಥವಾ ನಿದ್ರೆ ಸಮಸ್ಯೆಗಳು ಕಂಡುಬಂದಿರಬಹುದು. ಆದರೆ ಈ ವರ್ಷದಲ್ಲಿ ಆರೋಗ್ಯದ ಕಡೆ ಗಮನ ಹರಿಸಿದವರು ಈಗ ಹೆಚ್ಚು ಶಕ್ತಿಯುತರು. ಧನುರಾಶಿಯವರ ದೇಹಕ್ಕೆ ಚಲನೆ ಅತ್ಯಂತ ಮುಖ್ಯ. ನಡಕೆ, ವ್ಯಾಯಾಮ, ಯೋಗ ಇವು ನಿಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತವೆ. ನಿಮ್ಮ ಮನಸ್ಸು ವಿಶಾಲ, ಆದರೆ ಕೆಲವೊಮ್ಮೆ ಅದೇ ವಿಶಾಲತೆ ಆಲಸ್ಯವನ್ನು ತರುತ್ತದೆ. ನೀವು ಅನೇಕ ಕನಸುಗಳನ್ನು ಹೊಂದಿದ್ದರೂ ಕೆಲವೊಮ್ಮೆ ಮಧ್ಯದಲ್ಲಿ ಬಿಟ್ಟು ಬಿಡುವ ಸ್ವಭಾವವಿದೆ. ಈ ವರ್ಷದಲ್ಲಿ ನೀವು ಕಲಿತದ್ದು ಆರಂಭಕ್ಕಿಂತ ಪೂರ್ಣತೆ ಮುಖ್ಯ. ನೀವು ಯಾವ ಕೆಲಸ ಪ್ರಾರಂಭಿಸಿದ್ದರೂ ಅದನ್ನು ಮುಗಿಸುವ ಶಕ್ತಿ ಇಟ್ಟುಕೊಳ್ಳಬೇಕು. ಗುರುಗ್ರಹನ ಪ್ರಭಾವದಿಂದ 2025 ನಿಮಗೆ ತತ್ವದ ಅರಿವು ನೀಡಿದೆ. ನೀವೀಗ ತಿಳಿದಿದ್ದೀರಿ, ನಿಜವಾದ ಯಶಸ್ಸು ಎಂದರೆ ಮನಸ್ಸಿನ ಶಾಂತಿ, ಕೃತಜ್ಞತೆ ಮತ್ತು ಆತ್ಮವಿಶ್ವಾಸದ ಮಿಶ್ರಣ. ಈ ವರ್ಷ ನಿಮಗೆ ಕಷ್ಟ, ನಷ್ಟ, ನೋವು ಬಂದಿದ್ದರೂ ಅದರ ಮಧ್ಯದಲ್ಲೇ ಬೆಳಕು ಕಂಡಿದ್ದೀರಿ. ನಿಮ್ಮ ನಂಬಿಕೆ ಕದ್ದಿಲ್ಲ. ಎಲ್ಲವೂ ತಪ್ಪಾಗಿದೆ ಎಂದು ತೋರುವಾಗಲೂ ಒಳಗಿನ ಧ್ವನಿ ನಿಮಗೆ ಹೇಳಿತು, ನಿನ್ನ ದಾರಿ ಸರಿ. ಧನುರಾಶಿಯವರು ಯಾವಾಗಲೂ ಆಶಾವಾದಿಗಳು. ನೀವು ಎಷ್ಟು ಬಿದ್ದರೂ ಮತ್ತೆ ನಗ್ತಾ ಎದ್ದು ನಿಲ್ಲುವವರು. ಈ ವರ್ಷದಲ್ಲಿ ಜೀವನ ನಿಮಗೆ ತಾಳ್ಮೆಯನ್ನೂ ಪ್ರಜ್ಞೆಯನ್ನೂ ಕಲಿಸಿದೆ. 2025 ಕೊನೆಯಲ್ಲಿ ನೀವು ಹೆಚ್ಚು ಶಾಂತ ಮನಸ್ಸಿನವರಾಗಿದ್ದೀರಿ. ಈಗ ನಿಮ್ಮ ಮಾತುಗಳಲ್ಲಿ ಜ್ಞಾನ, ನಿಮ್ಮ ಕಣ್ಣಿನಲ್ಲಿ ಸ್ಪಷ್ಟತೆ, ನಿಮ್ಮ ಹೃದಯದಲ್ಲಿ ಧೈರ್ಯ ಇದೆ. ನೀವು ಹಿಂದಿನಗಿಂತ ಹೆಚ್ಚು ಪಕ್ವರಾಗಿದ್ದೀರಿ. 2026 ನಿಮ್ಮ ಕೈಯಲ್ಲಿ ನಿಂತಿದೆ. ಹೊಸ ಯೋಜನೆಗಳಿಗೆ ಕಾಲ ಬಂದಿದೆ. ನೀವು ಕಲಿತ ಪಾಠಗಳನ್ನು ಬಳಸಿಕೊಂಡು ಮುಂದಿನ ವರ್ಷವನ್ನು ರೂಪಿಸಬೇಕು. ನಿಮ್ಮ ಕನಸುಗಳು ಈಗ ನೆಲೆಗೆ ಬರುವ ಕಾಲ. ನೀವು ಪ್ರಾರಂಭಿಸುವ ಕೆಲಸ ಯಶಸ್ಸಿಗೆ ದಾರಿಯಾಗುತ್ತದೆ. ಶ್ರೀ ಗುರುದೇವರ ಕೃಪೆಯಿಂದ ನಿಮ್ಮ ಬದುಕು ಮರಳಾರಲಿ, ಯಶಸ್ಸು ವಿಚ್ಚುಂಬಲಿ. ಧನಸ್ಸು ರಾಶಿ. 2026 ಇಸ್ವಿ ಮುಂಚಿನ 45 ದಿನಗಳ ತಯಾರಿ ಹಾಗೂ ಎಚ್ಚರಿಕೆ. ಧನಸ್ಸು ರಾಶಿಯವರೇ, ನಿಮ್ಮ ಹೆಸರೇ ಸಾಕು. ಸ್ವಾತಂತ್ರ್ಯದ ಸಂಕೇತ, ಜ್ಞಾನಕ್ಕಾಗಿ ಹುಟ್ಟಿದವರು, ಗುರಿಯನ್ನು ಸಿನೆಗಾರ ಮಟ್ಟದಲ್ಲಿ ಕಾಣುವ ದೃಷ್ಟಿಯವರು ನೀವೇ. ನೀವು ಹೆಜ್ಜೆ ಹಾಕಿದರೆ ದಾರಿ ನಿರ್ಮಾಣವಾಗುತ್ತದೆ. ಅದು ನಿಮ್ಮ ಸಹಜ ಶಕ್ತಿ. ಈಗ 2026 ಇಸ್ವಿ ಬರುವ ಮುಂಚಿನ ಈ 45 ದಿನಗಳು, ಇವು ಸಾಮಾನ್ಯ ಅವಧಿಯಲ್ಲ. ಗುರುನ ಕರುಣೆ, ಸೂರ್ಯನ ಉದಯ ಶಕ್ತಿ, ಚಂದ್ರನ ಮನಶೋಧನೆ,
ಇವೆಲ್ಲ ಒಟ್ಟು ಮಾಡಿ ನಿಮ್ಮ ಜೀವನವನ್ನು ಹೊಸ ದಿಕ್ಕಿಗೆ ಕೊಂಡೊಯ್ಯುವ ಕಾಲ. ನಿಮ್ಮ ಅಧಿಪತಿ ಗುರುದೇವರು, ಜ್ಞಾನ, ಆಶೀರ್ವಾದ, ವಿಶಾಲ ದೃಷ್ಟಿಯ ಸ್ವರೂಪ. ಈ ಶುಭಾವಧಿ ಶುರುವಾಗಲು ಕಾಮೆಂಟ್ನಲ್ಲಿ ಓಂ ಬೃಹಸ್ಪತಯೇ ನಮಃ ಎಂದು ಬರೆಯಿರಿ. ಗುರುನ ಕೃಪೆಯು ನಿಮ್ಮ ಮಾರ್ಗವನ್ನು ಬೆಳಗಲಿ. ಗ್ರಹಚಲನೆಗಳ ಪ್ರಭಾವ. ಆಧ್ಯಾತ್ಮಿಕ ಗುರುನ ಗಾಢ ಕೃಪೆ. ಈ 45 ದಿನಗಳಲ್ಲಿ ಗುರು ಮೂಲಸ್ಥಾನದಿಂದ ನಿಮಗೆ ಉದಾರ ಶಕ್ತಿಯನ್ನು ನೀಡುತ್ತಾನೆ. ಹೊಸ ಅವಕಾಶಗಳ ಬಾಗಿಲು ತೆರೆದು ಬರುತ್ತದೆ. ಹಳೆಯ ಗೊಂದಲಗಳು ಕರಗುತ್ತದೆ. ನೀವು ಅತ್ಯಂತ ಸ್ಪಷ್ಟ, ನಿರ್ಧಾರಾತ್ಮಕ ಮನೋಭಾವದಲ್ಲಿ ಇರುತ್ತೀರಿ. ಶನಿಯ ನಿಧಾನ ಚಲನೆ. ಶನಿ ದ್ವಿತೀಯ ಸ್ಥಾನದತ್ತ ನಿಧಾನವಾಗಿ ಸಾಗುವುದರಿಂದ ಹಣಕಾಸು, ಕುಟುಂಬ ವಿಚಾರಗಳಲ್ಲಿ ಕೆಲವು ಸಣ್ಣ ಒತ್ತಡಗಳು ಬರುತ್ತವೆ. ಆದರೆ ತಾಳ್ಮೆಯೊಂದಿಗೆ ನಡೆದುಕೊಂಡವರು ಅಂತಿಮವಾಗಿ ಜಯ ಪಡೆಯುತ್ತಾರೆ. ಸೂರ್ಯ ಬುಧ ಚಲನೆ. ಇವರಿಬ್ಬರ ಸಮೀಪತೆ ನಿಮಗೆ ದೊಡ್ಡ ಮಟ್ಟದ ನಿರ್ಧಾರ ಶಕ್ತಿ, ಪ್ರಯಾಣ ಸಾಧ್ಯತೆ, ಹೊಸ ಕಲಿಕೆಯ ದಾರಿ ತೆರೆದಿಡುತ್ತದೆ. ಆದರೆ ಅತಿಯಾದ ಆತ್ಮವಿಶ್ವಾಸ ತಪ್ಪುಗಳ ಬೀಜವಾಗಬಹುದು. ನಿಶ್ಚಲ ಬುದ್ಧಿಯಿಂದ ಮುಂದುವರಿಯಿರಿ. ಶುಕ್ರನ ಸಂವೇದನಾಶೀಲ ಶಕ್ತಿ. ಸಂಬಂಧಗಳಲ್ಲಿ ಮೃದುಭಾವ ಹೆಚ್ಚುತ್ತದೆ. ಮನಸ್ಸು ಹೆಚ್ಚು ಭಾವನಾತ್ಮಕವಾಗಬಹುದು. ಸಂವೇದನೆಗೆ ಬಿದ್ದರೆ ಗೊಂದಲ, ಸಮತೋಲನದಲ್ಲಿ ನಿಂತರೆ ಪ್ರೀತಿ ಗಾಢವಾಗುತ್ತದೆ. ಚಂದ್ರನ ಆಳದ ಅಲೆಗಳು. ಚಂದ್ರನ ಏರಿಳಿತಗಳು ನಿಮ್ಮ ಆತ್ಮಶೋಧನೆಯನ್ನು ತೀವ್ರಗೊಳಿಸುತ್ತವೆ. ಧ್ಯಾನ ನಿಮಗೆ ಈ ಅವಧಿಯಲ್ಲಿ ಅತ್ಯಂತ ಅಗತ್ಯ. ಫೈರ್. ಮೊದಲ ಎಚ್ಚರಿಕೆ, ತುರ್ತು ನಿರ್ಧಾರ ಬೇಡ. ಧನಸ್ಸು ರಾಶಿಯವರ ಸ್ವಭಾವವೇ ವೇಗ. ಆದರೆ ಈ 45 ದಿನಗಳಲ್ಲಿ ಆತುರ ನಿರ್ಧಾರ ಹಾನಿಕಾರಕವಾಗಬಹುದು. ಹೊಸ ಹೂಡಿಕೆ, ಹೊಸ ಸಂಬಂಧ, ಹೊಸ ವ್ಯವಹಾರ ಎಲ್ಲವನ್ನೂ ಪರಿಶೀಲಿಸಿ. ಗುರುನ ಬೆಳಕಿದ್ದರೂ ಶನಿಯ ನೆರಳು ಕೆಲವೆಡೆ ಪರೀಕ್ಷೆ ತೆಗೆದುಕೊಳ್ಳುತ್ತದೆ. ಲೀಫ್. ಎರಡನೇ ಎಚ್ಚರಿಕೆ, ಮಾತಿನ ಜಾಗೃತಿಗೆ ಅಗತ್ಯ. ನಿಮ್ಮ ಮಾತು ಸತ್ಯವಾದರೂ ಸಿಡಿಲಿನಂತೆ ನೇರವಾಗಿ ಹೊಡೆಯಬಹುದು. ಸಂಬಂಧಗಳಲ್ಲಿ ನೋವು ತರಬಹುದು. ಈ ಅವಧಿಯಲ್ಲಿ ಮೃದು ಸ್ವಭಾವ ನಿಮಗೆ ಆಧಾರ. ನಿರುಗುಂಟಾಗಿ ಮಾತನಾಡುವುದಕ್ಕಿಂತ ಕೇಳುವ ಗುಣ ಬಲವಾಗಲಿ. ಕಾರ್ಯಕ್ಷೇತ್ರ. ಬುಧ, ಸೂರ್ಯನ ಪ್ರಭಾವದಿಂದ ಕೆಲಸದ ಸ್ಥಳದಲ್ಲಿ ಹೊಸ ಚೈತನ್ಯ. ಅಧಿಕಾರಿಗಳ ಗಮನ ನಿಮಗೆ ಸೆಳೆಯುತ್ತದೆ. ಹೊಸ ಯೋಜನೆ ಆರಂಭವಾಗಬಹುದು. ಗುರುನ ಕೃಪೆಯಿಂದ ಕೆಲಸದ ಸ್ಪಷ್ಟತೆ, ಪ್ರಗತಿ, ಹೊರನಾಡು ಸಂಬಂಧಿತ ಅವಕಾಶಗಳು ಬರಬಹುದು. ಶನಿಯ ಸಣ್ಣ ವಿಳಂಬಗಳು ಕಿರಿಕಿರಿಯಾಗಬಹುದು, ಆದರೆ ಅವು ನಿಮ್ಮ ಸ್ಥೈರ್ಯವನ್ನು ಪರೀಕ್ಷಿಸುವ ದಿವ್ಯ ಉಪಾಯ. ಈ ವಿಳಂಬವೇ ನಿಮಗೆ ದೊಡ್ಡ ಫಲ ನೀಡುವ ನೆಲೆಯಾಗಿ ಪರಿಣಮಿಸುತ್ತದೆ. ಹಣಕಾಸಿನ ಫಲಿತಾಂಶ. ಹಣಕಾಸಿನಲ್ಲಿ ಏರಿಳಿತದ ಗಾಳಿ ಬೀಸಬಹುದು, ಆದರೂ ಗುರುನ ಉದಾರ ದೃಷ್ಟಿಯಿಂದ ನಿಧಾನವಾಗಿ ಲಾಭದ ದಾರಿ ತೆರೆಯುತ್ತದೆ. ಹಳೆಯ ಬಾಕಿ ಹಣ ಕೈಗೆ ಬರುವ ಸೂಚನೆ. ಅತಿಯಾದ ಖರ್ಚು ತಪ್ಪಿಸಿ. ಶನಿ ನಿಮಗೆ ಶಿಸ್ತು ಕಲಿಸುತ್ತಾನೆ. ಅದನ್ನು ಪಾಲಿಸಿದರೆ 2026 ಇಸ್ವಿ ಪ್ರಾರಂಭದ ವೇಳೆಗೆ ಹಣಕಾಸು ಹಾದಿ ಸ್ಪಷ್ಟವಾಗಿರುತ್ತದೆ. ಪ್ರೀತಿ, ಸಂಬಂಧ, ಕುಟುಂಬ. ಶುಕ್ರನ ಮೃದು ಪ್ರಭಾವದಿಂದ ಪ್ರೀತಿಯಲ್ಲಿ ತಾಜಾ ಶಕ್ತಿ. ಪ್ರೀತಿ ಪುನರುಜ್ಜೀವನಗೊಳ್ಳಬಹುದು. ಸಂಬಂಧಗಳಲ್ಲಿ ಸಣ್ಣ ವಿಚಾರದಿಂದ ದ್ವಂದ್ವ ಉಂಟಾದರೂ ನಿಮ್ಮ ಸತ್ಯತೆ ಪ್ಲಸ್ ಮೃದು ಮಾತು ಪರಿಹಾರದ ಬೆಳಕಾಗಿದೆ. ಕುಟುಂಬದಲ್ಲಿ ಹಿರಿಯರ ಮಾತು ಕೇಳಿದರೆ ಆಶೀರ್ವಾದದ ದಾರಿ ತೆರೆದಿಡುತ್ತದೆ. ಗುರುವಾರದಂದು ಹಳದಿ ಹೂವು ಅರ್ಪಿಸಿದರೆ ಮನಃಶಾಂತಿ ವೃದ್ಧಿಯಾಗುತ್ತದೆ. ಆರೋಗ್ಯ. ಚಂದ್ರ, ಶನಿ ಸಂಯುಕ್ತ ಚಲನೆಯಿಂದ ನಿದ್ರೆ ಏರಿಳಿತ, ಮಾನಸಿಕ ಒತ್ತಡ ಕಂಡುಬರುವ ಸಾಧ್ಯತೆ. ಸೂರ್ಯನ ಬೆಳಕಿನಲ್ಲಿ 10 ನಿಮಿಷ ನಡೆಯಿರಿ. ಆಳದ ಉಸಿರಾಟ ಅಭ್ಯಾಸ ದಿನನಿತ್ಯದಲ್ಲಿ ಇರಲಿ. ಹಳದಿ ತರಕಾರಿಗಳು, ನೀರಿನ ಸಮರ್ಪಕ ಸೇವನೆ ಅಗತ್ಯ. ಓಂ. ಆಧ್ಯಾತ್ಮಿಕ ಮಾರ್ಗದರ್ಶನ. ಧನಸ್ಸು ರಾಶಿಗೆ ಆಧ್ಯಾತ್ಮವೇ ನಿಜವಾದ ನಡೆಗೆಯ ದಾರಿ. ಈ 45 ದಿನಗಳಲ್ಲಿ ಬೆಳಿಗ್ಗೆ ಓಂ ಬೃಹಸ್ಪತಯೇ ನಮಃ ಎಂದು ಜಪ ಮಾಡಿದರೆ ಗುರುನ ಕೃಪೆಯ ಅಲೆ ಮನಸ್ಸಿನಲ್ಲಿ ಹರಿಯುತ್ತದೆ. ಗುರುವಾರದಂದು ಹಳದಿ ಹಣ್ಣು ಅಥವಾ ಹಳದಿ ಬಟ್ಟೆ ದಾನ ಮಾಡಿದರೆ ದಾರಿಯಲ್ಲಿ ಬೆಳಕು ಹೆಚ್ಚಾಗುತ್ತದೆ. ಧ್ಯಾನ, ಪಠನ, ಆತ್ಮಚಿಂತನೆ ಇವು ನಿಮ್ಮ ದೈವಿಕ ಬಲ. ಮನಸ್ಸಿನ ತಯಾರಿ. ಈ ಅವಧಿಯು 2026 ಇಸ್ವಿ ಪ್ರಾರಂಭಕ್ಕೆ ದೈವಿಕ ನೆಲೆ ಒದಗಿಸುವ ಮಹತ್ವದ ಕಾಲ. ನಿಮ್ಮ ಗುರಿಗಳನ್ನು ಬರೆಯಿರಿ. ಹೊಸ ಕಲಿಕೆಯ ದಾರಿ ಹಿಡಿಯಿರಿ. ಬಿಟ್ಟಿದ್ದ ಕೆಲಸಗಳನ್ನು ಪೂರ್ಣಗೊಳಿಸಿ. ಗುರು ಸ್ಪಷ್ಟತೆ ನೀಡುತ್ತಾನೆ. ಸೂರ್ಯ ಶಕ್ತಿ ನೀಡುತ್ತಾನೆ. ಚಂದ್ರ ಆತ್ಮಜ್ಞಾನ ನೀಡುತ್ತಾನೆ. ಈ ಮೂವರು ಸೇರಿ ನಿಮ್ಮ ಮುಂದಿನ ಜೀವನದ ಬೆಳಕು ನಿರ್ಮಿಸುತ್ತಾರೆ. ಫಲಾನುಭವ. ಈ 45 ದಿನಗಳ ಅಂತ್ಯಕ್ಕೆ ಮನಸ್ಸು ಹಗುರವಾಗುತ್ತದೆ. ಪರೀಕ್ಷೆಗಳು ಪಾಠವಾಗಿ ಉಳಿಯುತ್ತವೆ. ಕರ್ಮದ ದಾರಿ ಸ್ವಚ್ಛವಾಗುತ್ತದೆ. ಆಕಾಂಕ್ಷೆಗಳು ಮೂಡಿಬರುತ್ತವೆ. ಪ್ರಯತ್ನಗಳಿಗೆ ಫಲದ ಪ್ರಥಮ ಕಿರಣ ದೊರೆಯುತ್ತದೆ. ಧನಸ್ಸು ರಾಶಿಯವರೇ, ನಿಮ್ಮ ನಿಜವಾದ ಅಪಾರ ಶಕ್ತಿ ಜ್ಞಾನ ಪ್ಲಸ್ ಧೈರ್ಯ ಪ್ಲಸ್ ಸ್ವಾತಂತ್ರ್ಯ ಎಂಬ ತ್ರಿಕೋಣ. ತೀರ್ಮಾನಕ್ಕೆ ಆಳ, ಮಾತಿಗೆ ಮೃದುತ್ವ, ಮನಸ್ಸಿಗೆ ಶಾಂತಿ ಇವೆಲ್ಲ ಇದ್ದರೆ ನಿಮಗೆ ಗೆಲುವನ್ನು ಯಾರೂ ತಡೆಯುವುದು ಸಾಧ್ಯವಿಲ್ಲ. 2026 ಇಸ್ವಿ ನಿಮ್ಮ ಜೀವನಕ್ಕೆ ದಿವ್ಯ ಬೆಳಕು ತರಲಿದೆ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ?
ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.